ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸುತ್ತಿದೆ. ಹಲವು ಜಿಲ್ಲೆಗಳಲ್ಲಿ ನೆರೆ ತಾಂಡವಕ್ಕೆ ಬೆಳೆಗಳೆಲ್ಲ ನಾಶವಾಗಿದೆ. ಆದರೆ ಕೊಪ್ಪಳದಲ್ಲಿ ಮಳೆ ಇಲ್ಲದೆ ಬೆಳೆ ಉಳಿಸಿಕೊಳ್ಳಲು ರೈತರು ಹೆಣಗಾಡ್ತಿದ್ದಾರೆ. ಕಣ್ಣಾಯಿಸಿದಷ್ಟು ದೂರ ಬರೀ ನೀರು, ದಾಂಗುಡಿ ಇಡ್ತಾ ಸಾಗ್ತಿರುವ ಜಲರಾಶಿ ರೈತರ ಬೆಳೆಗಳನ್ನೆಲ್ಲ ನುಂಗಿ ಹಾಕಿದೆ. ಒಂದು ಕಡೆ ನದಿಗಳ ಆರ್ಭಟಕ್ಕೆ ಅನ್ನದಾತರು ನಲುಗಿ ಹೋಗ್ತಿದ್ರೆ, ಮತ್ತೊಂದು ಕಡೆ ಜೀವ ಜಲವಿಲ್ಲದೆ ಬೆಳೆಗಳೆಲ್ಲ ಒಣಗಿ ನಿಂತಿವೆ. ಕೃಷ್ಣೆಯ ಕಡುಕೋಪಕ್ಕೆ ಕಬ್ಬು ಮೆಕ್ಕೆಜೋಳ ನಾಶ. ಸಪ್ತ ನದಿಗಳ ಭೋರ್ಗರೆತಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಅದರಲ್ಲೂ ಕೃಷ್ಣೆಯ ರೌದ್ರಾವತಾರ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಚಿಕ್ಕೋಡಿ, ನಿಪ್ಪಾಣಿ, ಕಾಗವಾಡ, ಅಥಣಿ, ರಾಯಭಾಗದಲ್ಲಿ 10 ಬೆಳೆಗಳು ಕೃಷ್ಣಾ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋಗಿವೆ. 15 ದಿನದಿಂದ ಕಬ್ಬು ಮೆಕ್ಕೆಜೋಳ ನೀರಲ್ಲೇ ತೇಲುತ್ತಿದೆ. ಚಿಕ್ಕೋಡಿ ಭಾಗದಲ್ಲೇ ಸುಮಾರು 30,000 ಹೆಕ್ಟೇರ್ ಕಬ್ಬು, 5,000 ಹೆಕ್ಟೇರ್ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ರಾಜ್ಯದ ಉದ್ದಗಲಕ್ಕೂ ಮಳೆ, ಕೊಪ್ಪಳದಲ್ಲಿ ಪರದಾಟ. ಮಲೆನಾಡು, ಕರಾವಳಿ, ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಭಾರೀ ಮಳೆಯಾಗ್ತಿದೆ. ಹಲವು ಜಿಲ್ಲೆಗಳು ನೆರೆಗೆ ತುತ್ತಾಗಿವೆ. ಆದರೆ ಕೊಪ್ಪಳ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಕಾಡ್ತಿದೆ. ಕುಕನೂರು, ಕಾರಟಗಿ, ಗಂಗಾವತಿ, ಕೊಪ್ಪಳ ತಾಲೂಕಿನಲ್ಲಿ 50% ಮಳೆ ಕೊರತೆಯಾಗಿದೆ. ರೈತರು ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಇದು ಮೆಕ್ಕೆಜೋಳ ಒಣಗಿದ ಕಾರಣಕ್ಕ ಮಳೆ ಬರಲಾಗೋಸ್ಕರ ಈಗ ಬಿತ್ತಿದ್ದು ಬೆಳೆದು ನೋಡಿ ತಪ್ಪ ಅಂತಂದ್ರೆ ಅದಕ್ಕೆ ನಮ್ಗೆ ಏನು ಬರೋದಿಲ್ಲ. ಹಂಗೋಸ್ಕರ ಎಷ್ಟೋ ಖರ್ಚು ಮಾಡ್ಕೊಂಡಿದ್ವಿ. ಇನ್ನು 20,000 ಹೋಗಲ್ವಾ, ಕೈಗೊಂದು ನೋಡ್ಬೇಕಂತಂದೇಳಿ ನೀರಿನ ಟ್ಯಾಂಕರ್ ತಗೊಂಡು ಒಳ್ಳೆ ದಂಡೆಲ್ಲ ವ್ಯವಸ್ಥೆ ಮಾಡಿದ್ವಿ. ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಮತ್ತು ಡ್ಯಾಂ ಕೆಳಭಾಗದಲ್ಲಿ ಅಷ್ಟೇನೂ ಸಮಸ್ಯೆ ಆಗಿಲ್ಲ. ಮಳೆ ಆಶ್ರಿತ ಪ್ರದೇಶದಲ್ಲಿ ತೊಂದರೆ ಉಂಟಾಗಿದೆ. ಮೆಕ್ಕೆಜೋಳ, ಹೆಸರು, ತೊಗರಿ ಸೇರಿ ಇತರೆ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಸಂಜಯ್, TV9 ಕೊಪ್ಪಳ.